ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜೂನ್ 23 ಮತ್ತು 24 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಒಂದನೇ ಕ್ವಶನ್ ಏನಿದೆ ಅಂತ ನೋಡಿ 2025ನೇ ಸಾಲಿನ ಪ್ರತಿಷ್ಠಿತ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೆಯುವ ಸ್ಥಳ ಯಾವುದು? ಸರಿಯಾದಂಥ ಉತ್ತರ ನವದೆಹಲಿ. ನೋಡಿ, ನವದೆಹಲಿಯಲ್ಲಿ 2025ನೇ ಸಾಲಿನ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೆಯಲಿದೆ. ಓಕೆ, ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಇದರ ಬಗ್ಗೆ ವಿವರಣೆಯನ್ನು ಗಮನಿಸಬಹುದು ನೀವು. ಸೊ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಈ ವಿವರಣೆಯನ್ನು ನೋಡ್ಕೊಂಡು ಬರ್ಕೊಳ್ಳಿ. ಓಕೆ, ಇನ್ನು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಕಾರ್ಪೊರೇಟ್ ಕಾನೂನು ಪ್ರಕ್ರಿಯೆಗಳನ್ನು ಸ್ವಯಂಚಾಲಿತಗೊಳಿಸಲು ಯಾವ ಸಚಿವಾಲಯವು MCA 21 ಪೋರ್ಟಲನ್ನು ಪ್ರಾರಂಭಿಸಿದೆ? ನೋಡಿ, MCA 21 ಪೋರ್ಟಲ್. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಸರಿಯಾಗಿದೆ. ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಇದನ್ನು ಪ್ರಾರಂಭಿಸಿದೆ. ಹಾಗಾದರೆ ಈ ಪೋರ್ಟಲ್ ಏನು, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಏನಿದೆ ಅಂತಕ್ಕಂಥ ಮಾಹಿತಿಯನ್ನು ವಿವರಣೆಯಲ್ಲೇ ಕೊಟ್ಟಿದ್ದೀನಿ. ಸಂಪೂರ್ಣವಾಗಿ ವಿವರಣೆಯನ್ನು ಓದ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕೂಡ ಇದೆ. ಇನ್ನು ನೆಕ್ಸ್ಟು ಮೂರನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಶರಾವತಿ ಸಿಂಹಬಾಲದ ಮಕಾಕ್ ವನ್ಯಜೀವಿ ಧಾಮ ಕೆಳಗಿನ ಯಾವ ರಾಜ್ಯದಲ್ಲಿದೆ? ನೋಡಿ, ಸುದ್ದಿಯಲ್ಲಿದೆ, ಇದು ಕರ್ನಾಟಕದಲ್ಲಿದೆ. ನೋಡಿ, ಸುದ್ದಿಯಲ್ಲಿರ್ತಕ್ಕಂಥ ಕಾರಣದಿಂದಾಗಿ ತುಂಬಾ ಇಂಪಾರ್ಟೆಂಟು. ಇದು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಶರಾವತಿ ಏನಿದೆ, ಇಲ್ಲಿ ಈ ಸಿಂಹಬಾಲದ ಮಕಾಕ್ ಎಂಬ ಕೋತಿಗಳು ಕಂಡುಬರುತ್ತವೆ. ಇದಕ್ಕೆ ಸಂಬಂಧಪಟ್ಟಂಥ ಅಭಯಾರಣ್ಯದಲ್ಲಿ ನೋಡಿ, ಆಯುಧಗಳೊಂದಿಗೆ ಪ್ರವೇಶಿಸಿದ್ದಕ್ಕಾಗಿ ರೈತರನ್ನು ಬಂಧಿಸಿದ ಒಂದು ಕಾರಣ ನಡೆದಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು. ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನೆನಪಿರಲಿ ನಿಮಗೆ. ಈಗ ನಾವು ನಾಲ್ಕನೇ ಕ್ವಶನ್ ನೋಡೋಣ. ಭಾರತದಾದ್ಯಂತ ಲಿಂಗ ಸೂಕ್ಷ್ಮ ಯೋಜನೆಯನ್ನು ಬೆಂಬಲಿಸಲು ಯಾವ ಸಚಿವಾಲಯವು ಲಿಂಗ ಬಜೆಟ್ ಜ್ಞಾನ ಕೇಂದ್ರವನ್ನು ಪ್ರಾರಂಭಿಸಿದೆ? ನೋಡಿ, ಜೆಂಡರ್ ಬಡ್ಜೆಟಿಂಗ್ ನಾಲೆಡ್ಜ್ ಹಬ್. ಸೊ ಯಾವ ಸಚಿವಾಲಯ ಅಂತ ಕೇಳಿದ್ರೆ ತುಂಬಾ ಇಂಪಾರ್ಟೆಂಟು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇದನ್ನು ಪ್ರಾರಂಭಿಸಿದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ನ್ಯೂಸ್ ಪೇಪರಲ್ಲಿ ಮಾಹಿತಿ ಬಂದಿತ್ತು. ಆ ಮಾಹಿತಿಯನ್ನು ಕೂಡ ಹಾಕಿದ್ದೀನಿ. ಸೊ ವಿವರಣೆಯನ್ನು ಕೂಡ ನೀವು ನೋಡ್ಕೊಳ್ಳಿ. ಇನ್ನು ಐದನೇ ಕ್ವಶನ್ ನೋಡೋಣ. 2025ರ ವಿಶ್ವ ಹೂಡಿಕೆ ವರದಿಯನ್ನು ಕೆಳಗಿನ ಯಾವ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿದೆ? ಸರಿಯಾದಂಥ ಉತ್ತರ ನೋಡಿ, ಪ್ರತಿ ವರ್ಷ UNCTAD ಅಂದರೆ ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನ ಏನಿದೆ, ಇದು ವಿಶ್ವ ಹೂಡಿಕೆ ವರದಿ ಅಂದರೆ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟನ್ನು ಬಿಡುಗಡೆ ಮಾಡುತ್ತದೆ. ಸೊ ಇದು ಬಿಡುಗಡೆಯಾಗಿದೆ. ಓಕೆ, ಸೊ ಇದರಲ್ಲಿ ಏನೇನು ಮಾಹಿತಿ ಇದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿವರಣೆಯಲ್ಲಿ ಕೊಟ್ಟಿದ್ದೇನೆ. ಸೊ ವಿವರಣೆಯನ್ನು ಲೈನ್ ಟು ಲೈನ್ ಸಂಪೂರ್ಣವಾಗಿ ಓದಿಕೊಂಡು ನೀವು ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆರನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಟುಮಾಹಕ್ ಎಂಬುದು ಒಂದು ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದ್ದು, ಇದನ್ನು ಕೆಳಗಿನ ಯಾವ ದೇಶವು ಅಭಿವೃದ್ಧಿಪಡಿಸಿದೆ? ಸೊ ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂದರೆ ಯುನೈಟೆಡ್ ಸ್ಟೇಟ್ಸ್, ಅಮೆರಿಕ ಅಭಿವೃದ್ಧಿಪಡಿಸಿದೆ. ಯಾಕೆ ಸುದ್ದಿಯಲ್ಲಿದೆ ಈ ಟುಮಾಹಕ್? ಸೊ ನೋಡಿ, ಟುಮಾಹಕ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಸೊ ಆ ಕಾರಣಕ್ಕಾಗಿ ಇದರ ವಿವರಣೆಯೊಂದಿಗೆ ಕೊಟ್ಟಿದ್ದೀನಿ ಮಾಹಿತಿ. ನೀವು ಸಂಪೂರ್ಣವಾಗಿ ಓದ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಏಳನೇ ಕ್ವಶನ್ನು. ಭಾರತೀಯ ನೌಕಾಪಡೆಯು ತನ್ನ ಇತ್ತೀಚಿನ ರಹಸ್ಯ ಬಹುಪಾತ್ರದ ಯುದ್ಧ ನೌಕೆಯಾದ ತಮಲ್ ಅನ್ನು ಕೆಳಗಿನ ಯಾವ ಸ್ಥಳದಲ್ಲಿ ನಿಯೋಜಿಸಲಿದೆ? ತಮಲನ್ನು ರಷ್ಯಾದಲ್ಲಿ ನಿಯೋಜಿಸಲಿದೆ. ಸೊ ಹಾಗಾದರೆ ಈ ತಮಲ್ ಎಂಬುದು ಬಹುಪಾತ್ರದ ರಹಸ್ಯವಾಗಿರ್ತಕ್ಕಂಥ ಒಂದು ಯುದ್ಧ ನೌಕೆ. ಓಕೆ, ಸೊ ನೋಡಿ, ಇದೊಂದು ಸ್ಟೆಲ್ತ್ ಮಲ್ಟಿ ರೋಲ್ ಫ್ರಿಗೇಡ್ ಆಗಿದೆ. ಓಕೆ, ಸೊ ಇಂಡಿಯನ್ ನೇವಿಗೆ ಸಂಬಂಧಪಟ್ಟಿದೆ. ಇದನ್ನು ಏನಿದೆ ನೋಡಿ, ಈ ತಮಲನ್ನು ರಷ್ಯಾ ದೇಶದ ಕಲಿನಿಗ್ರಾನ್ ಎಂಬತಕ್ಕಂಥ ಸ್ಥಳದಲ್ಲಿ ನಿಯೋಜಿಸುವುದಾಗಿ ಘೋಷಣೆ ಮಾಡಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು. ಸೊ ಇದು ಕೂಡ ನೆನಪಿರಲಿ. ನೆಕ್ಸ್ಟ್ ಎಂಟನೇ ಕ್ವಶನ್ ನೋಡೋಣ. ಸರ್ಕಾರಿ ಮಾರ್ಕೆಟ್ ಪ್ಲೇಸ್ ನೋಡಿ, ಜಮ್ ಅಂತ ಕರೀತಾರೆ. ಇದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅಂದರೆ ನೋಡಿ, ಗವರ್ನಮೆಂಟ್ ಮಾರ್ಕೆಟ್ ಪ್ಲೇಸ್. ಇದರ ಮೂಲಕ ಡಿಜಿಟಲ್ ಸಂಗ್ರಹಣೆಯಲ್ಲಿ ನೋಡಿ, ಈ ಜಮ್ನ ಮೂಲಕ ಡಿಜಿಟಲ್ ಸಂಗ್ರಹಣೆಯಲ್ಲಿ ಕೆಳಗಿನ ಯಾವ ರಾಜ್ಯವು ಅಗ್ರ ಪ್ರದರ್ಶನ ನೀಡಿದೆ? ಸೊ ಹಾಗಾದರೆ ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ರೆ ಉತ್ತರ ಪ್ರದೇಶ. ಆಪ್ಷನ್ ನಂಬರ್ 1 ಸರಿಯಾಗಿರ್ತಕ್ಕಂಥದ್ದು.
ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಕೂಡ ಕೊಟ್ಟಿದ್ದೀನಿ, ನೀವು ನೋಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಪರಿಸರ ಸಂರಕ್ಷಣಾ ಪ್ರಯತ್ನಗಳನ್ನು ಬಲಪಡಿಸಲು ಕೆಳಗಿನ ಯಾವ ರಾಜ್ಯ ಸರ್ಕಾರ ಮಾಝಿ ವಸುಂಧರಾ ಅಭಿಯಾನ 6.0 ಅನ್ನು ಪ್ರಾರಂಭಿಸಿದೆ? ನೋಡಿ, ಮಾಝಿ ವಸುಂಧರಾ ಅಭಿಯಾನ 6.0. ಸೊ ಯಾವ ರಾಜ್ಯ ಜಾರಿಗೆ ತಂದಿದೆ ಅಂತ ಕೇಳಿದ್ರೆ ಮಹಾರಾಷ್ಟ್ರ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೀವಿಲ್ಲಿ ಗಮನಿಸಬಹುದು. ಸೊ ಸಂಪೂರ್ಣವಾಗಿರತಕ್ಕಂಥ ವಿವರಣೆಯನ್ನು ಕೊಟ್ಟಿದ್ದೇನೆ. ಅಂದರೆ ಈ ಯೋಜನೆಯ ಉದ್ದೇಶವೇನು, ಎಲ್ಲ ಮಾಹಿತಿ ಇದರಲ್ಲಿದೆ. ಸೊ ನೀವು ಗಮನಿಸಬೇಕು. ಓಕೆ, ಸೊ ಇದು 23 ಮತ್ತು 24ನೇ ತಾರೀಕಿನ ಒಂದು ಕರೆಂಟ್ ಅಫೇರ್ಸು. ನೆಕ್ಸ್ಟ್ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.